Hello children, welcome to online classes. ಆನ್ಲೈನ್ ತರಗತಿಗೆ ಸ್ವಾಗತ. ನಮ್ಮ ಲಾಸ್ಟ್ ವಿಡಿಯೋನಲ್ಲಿ ನಾವು ಜಿಮ್ನೋಸ್ಪರ್ಮ್ಸ್ ಅಂದ್ರೆ ಅನಾವೃತ ಬೀಜ ಸಸ್ಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ನಾವು ಅವುಗಳ ಗುಣಲಕ್ಷಣಗಳು, ಅವುಗಳ ಉದಾಹರಣೆ ಮತ್ತು ಸುಂದರವಾದ ಚಿತ್ರಗಳನ್ನು ನಾವು ನೋಡಿದ್ವಿ. ಅದಲ್ಲದೆ ನಾನು ನಿಮ್ಗೆ ಹೇಳಿದ್ದೆ, ನಾನು ಇನ್ನೊಂದು ಗ್ರೂಪ್ ಆಫ್ ಪ್ಲಾಂಟ್ಸ್ ಜೊತೆಗೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತೀನಿ ಅಂತ. ದೇ ವೇರ್ ಆಂಜಿಯೋಸ್ಪರ್ಮ್ಸ್ ಅಂದ್ರೆ ಆವೃತ ಬೀಜ ಸಸ್ಯಗಳು. ಬಟ್ ಸಾರಿ, ನಾನಿವತ್ತು ಆಂಜಿಯೋಸ್ಪರ್ಮ್ ತಗೊಳ್ತಾ ಇಲ್ಲ. ಬಿಕಾಸ್ ಅಪ್ಡೇಟೆಡ್ ಸಿಲೆಬಸ್ ಪ್ರಕಾರ PU ಬೋರ್ಡ್ ವತಿಯಿಂದ ಆಂಜಿಯೋಸ್ಪರ್ಮ್ಸ್ ತೆಗೆಯಲಾಗಿದೆ. ಆಂಜಿಯೋಸ್ಪರ್ಮ್ಸ್ ಫ್ರಮ್ ದ ಪ್ಲಾಂಟ್ ಕಿಂಗ್ಡಮ್ ಹ್ಯಾಸ್ ಬೀನ್ ಡಿಲೀಟೆಡ್. ಹೆನ್ಸ್ ವಿ ನೀಡ್ ಟು ಸ್ಕಿಪ್ ಆಂಜಿಯೋಸ್ಪರ್ಮ್ಸ್. ಹಾಗಾಗಿ ನಾವಿವತ್ತು ಆಂಜಿಯೋಸ್ಪರ್ಮ್ಸ್ ಓದ್ತಾ ಇಲ್ಲ. ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ಚಾಪ್ಟರ್, ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಈ ಚಾಪ್ಟರಿನ ನಾವು ಕೊನೆಯ ಘಟ್ಟಕ್ಕೆ ಬಂದು ತಲುಪಿವಿ. ಅದರಲ್ಲಿ ನಾವು ಪ್ಲಾಂಟ್ ಲೈಫ್ ಸೈಕಲ್ಸು ಮತ್ತೆ ಆಲ್ಟರ್ನೇಷನ್ ಆಫ್ ಜನರೇಷನ್ ಬಗ್ಗೆ ತಿಳ್ಕೊಳ್ತೇವೆ. Remember, in today's class we are studying the last part of this chapter, that is plant life cycle and alternation of generation. ಇದರಲ್ಲಿ ಏನು ಓದ್ತೀವಿ ಅನ್ನೋದನ್ನ ತಿಳ್ಕೊಳ್ಳಿ. ಯೂಶಲಿ ನೀವು ಎರಡು ಬಗೆಯ ಕೋಶ ವಿಭಜನೆಗಳನ್ನು ಓದಿರ್ತೀರಿ. ಅದರಲ್ಲಿ ಮೊದಲನೇದ್ದು ಮೈಟಾಸಿಸ್, ಎರಡನೇದ್ದು ಮಿಯಾಸಿಸ್. ಮೈಟಾಸಿಸ್ನಲ್ಲಿ ಒಂದು ಕೋಶ ವಿಭಜನೆಗೊಂಡು ಎರಡು ಡಾಟರ್ ಸೆಲ್ಸ್ಗಳ ಫಾರ್ಮೇಶನ್ ಆಗ್ತದೆ. ಆದರೆ ಎರಡೂ ಡಾಟರ್ ಸೆಲ್ಸ್ಗಳಲ್ಲಿ ಪೇರೆಂಟ್ ಸೆಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಕ್ರೋಮೋಸೋಮ್ಸ್ ಇದ್ವೋ ಅಷ್ಟೇ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎರಡೂ ಡಾಟರ್ ಸೆಲ್ಸ್ಗಳಲ್ಲೂ ಬರ್ತವೆ. ಫಾರ್ ಎಕ್ಸಾಂಪಲ್, ಈಗ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂದ್ರೆ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಪೇರೆಂಟ್ ಸೆಲ್ ಅಲ್ಲಿ ಇದ್ರೆ ಅದು ಡಿವೈಡ್ ಆಗಿ ಎರಡು ಡಾಟರ್ ಸೆಲ್ಸ್ಗಳು ಬರ್ತವ. ಎರಡೂ ಡಾಟರ್ ಸೆಲ್ಸ್ ಅಲ್ಲೂ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ಗಳು ಬಂದಿರ್ತವೆ. ಅದಕ್ಕೆ ನಾವು ಮೈಟಾಸಿಸ್ ಅಂತೀವಿ. ಮೈಟಾಸಿಸ್ ನಂಬರ್ ಆಫ್ ಸೆಲ್ಸ್ಗಳನ್ನ ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅದೇ ರೀತಿ ಇನ್ನೊಂದು ಮಿಯಾಸಿಸ್ ಇರ್ತದೆ. ಅದು ಒಂದು ಕೋಶ ವಿಭಜನೆಗೊಂಡು 4 ಕೋಶಗಳಾಗ್ತವೆ. ಆದ್ರೆ ಪೇರೆಂಟ್ ಸೆಲ್ ಅಲ್ಲಿ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇದ್ರೆ 4 ಡಾಟರ್ ಸೆಲ್ಸ್ಗಳಲ್ಲಿ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಬರಂಗಿಲ್ಲ. ದೇ ವಿಲ್ ಗೆಟ್ ಹಾಫ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್. ಅಂದ್ರೆ ಪೇರೆಂಟ್ ಸೆಲ್ ಅಲ್ಲಿ 2n ಇದ್ರೆ 4 ಡಾಟರ್ ಸೆಲ್ಸ್ಗಳಲ್ಲೂ n ನಂಬರ್ ಆಫ್ ಕ್ರೋಮೋಸೋಮ್ಸ್ಗಳು ಕಂಡು ಬರ್ತವೆ. ಇದಕ್ಕೆ ನಾವು ಮಿಯಾಸಿಸ್ ಅಂತೀವಿ. ನಾರ್ಮಲಿ ಮೈಟಾಸಿಸ್ ವೆಜಿಟೇಟಿವ್ ಸೆಲ್ ಆರ್ ಸೊಮ್ಯಾಟಿಕ್ ಸೆಲ್ ಅಥವಾ ಬಾಡಿ ಸೆಲ್ಗಳಲ್ಲಿ ಆಗ್ತದೆ. ಅದು ನಂಬರ್ ಆಫ್ ಕೋಶಗಳನ್ನ ಹೆಚ್ಚಿಗೆ ಮಾಡ್ತದೆ. ಆದ್ರೆ ಮಿಯಾಸಿಸ್ ಏನದ, ಅದು ರೀಪ್ರೊಡಕ್ಟಿವ್ ಸೆಲ್ಸ್ಗಳಲ್ಲಿ ಆಗ್ತದೆ. ಅದರಿಂದ ಡಿವಿಷನ್ ಆಗೋದ್ರಿಂದ ಹ್ಯಾಪ್ಲಾಯ್ಡ್ ಸೆಲ್ಸ್ಗಳು ಬರ್ತವ. ಅವು ಸ್ಪೋರ್ಸ್ ಆಗಿರ್ಬೋದು ಅಥವಾ ಗ್ಯಾಮೆಟ್ಸ್ಗಳಾಗಿರ್ಬೋದು. ದಿಸ್ ಇಸ್ ಹೌ 2 ಟೈಪ್ಸ್ ಆಫ್ ಡಿವಿಷನ್ಸ್ ಆರ್ ಪ್ರೆಸೆಂಟ್. ಬಟ್ ಪ್ಲಾಂಟ್ಸ್ಗಳು ಬಹಳ ವಿಶೇಷ. ಯಾಕಂದ್ರೆ ಪ್ಲಾಂಟ್ಸ್ಗಳಲ್ಲಿ ಮೈಟಾಸಿಸ್ ಕೋಶ ವಿಭಜನೆ ಎರಡೂ ಸೆಲ್ಸ್ಗಳಲ್ಲಿ ಆಗ್ತದೆ. ಅಂದ್ರೆ ಹ್ಯಾಪ್ಲಾಯ್ಡ್ ಸೆಲ್ಸ್ಗಳಲ್ಲೂ ಮೈಟಾಸಿಸ್ ಆಗ್ತದ, ಡಿಪ್ಲಾಯ್ಡ್ ಸೆಲ್ಸ್ಗಳಲ್ಲೂ ಮೈಟಾಸಿಸ್ ಆಗ್ತದೆ. ಇಫ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಆರ್ ಅಂಡರ್ ಗೋಯಿಂಗ್ ಮೈಟಾಸಿಸ್, ಅದರಿಂದ ಬರುವಂತ ಎಲ್ಲಾ ಡಾಟರ್ ಸೆಲ್ಸ್ಗಳು ಹ್ಯಾಪ್ಲಾಯ್ಡೇ ಆಗಿರ್ತವೆ. ಡಿಪ್ಲಾಯ್ಡ್ ಸೆಲ್ಸ್ಗಳಲ್ಲಿ ಏನಾದರೂ ಮೈಟಾಸಿಸ್ ಆದ್ರೆ ಅದರಿಂದ ಬರೋ ಎಲ್ಲಾ ಕೋಶಗಳು ಡಿಪ್ಲಾಯ್ಡೇ ಆಗಿರ್ತವೆ. ಯಾಕಂದ್ರೆ ನಾನು ಮೊದಲೇ ಹೇಳಿದ್ದೆ, ಮೈಟಾಸಿಸ್ ಇಂದ ಪ್ರೊಡ್ಯೂಸ್ ಆಗುವಂತಹ ಡಾಟರ್ ಸೆಲ್ಸ್ಗಳಲ್ಲಿ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಬರ್ತವ ಅಂತ. The daughter cells will get same number of chromosomes as that of parent cell. ಅಕಸ್ಮಾತ್
ಹ್ಯಾಪ್ಲಾಯ್ಡ್ ಸೆಲ್ ಏನಾದರೂ ಮೈಟಾಸಿಸ್ ಆಗಿಲ್ಲದ್ರೆ ಎಲ್ಲ ಬರುವಂತಹ ಡಾಟರ್ ಸೆಲ್ಸ್ಗಳಲ್ಲೂ ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸೇ ಇರ್ತವ. ಡಿಪ್ಲಾಯ್ಡ್ ಸೆಲ್ ಅಲ್ಲಿ ಏನಾದರೂ ಮೈಟಾಸಿಸ್ ಆದ್ರೆ ಬರುವಂತಹ ಎರಡೂ ಡಾಟರ್ ಸೆಲ್ಸ್ಗಳಲ್ಲೂ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸೇ ಆಗಿರ್ತವ. ಅಂದ್ರೆ in plants mitosis takes place in both haploid cell as well as in diploid cell. ಅಂದ್ರೆ ಹ್ಯಾಪ್ಲಾಯ್ಡ್ ಸೆಲ್ ಅಲ್ಲಿ ಮೈಟಾಸಿಸ್ ಆಗೋದ್ರಿಂದ ಬಹಳಷ್ಟು ಹ್ಯಾಪ್ಲಾಯ್ಡ್ ಸೆಲ್ಸ್ ಗಳು ಬರ್ತವ, ಮಲ್ಟಿ ಸೆಲ್ಯುಲಾರ್ ಸ್ಟ್ರಕ್ಚರ್ ಆಗ್ತದ, ಅದು ಹ್ಯಾಪ್ಲಾಯ್ಡ್ ಪ್ಲಾಂಟ್ ಬಾಡಿ ಆಗಿರ್ತದೆ. ನೀವು ಅಲ್ಲಿ ನೋಡಬಹುದು ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳ ಇನ್ಫಾರ್ಮೇಶನ್ ಆಗಿವ, ಅವುಗಳಲ್ಲಿ ಮೈಟಾಸಿಸ್ ಆಗ್ಲಿರ್ತದ. ಮೈಟಾಸಿಸ್ ಆದ್ಮೇಲೆ ಬರುವಂತದ್ದು ಹ್ಯಾಪ್ಲಾಯ್ಡ್ ಮಲ್ಟಿ ಸೆಲ್ಯುಲಾರ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಅದೇ ಡಿಪ್ಲಾಯ್ಡ್ ಝೈಗೋಟ್ ಅಲ್ಲಿ ಮೈಟಾಸಿಸ್ ಆದ್ರೆ ಅದು ಸಹಿತ ಕೋಶ ವಿಭಜನೆಗೆ ಒಳಗೊಂಡು ಬಹಳಷ್ಟು ಡಿಪ್ಲಾಯ್ಡ್ ಸೆಲ್ಸ್ ಗಳು ಬರ್ತವ, ಮಲ್ಟಿ ಸೆಲ್ಯುಲಾರ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಆಗ್ತದೆ. ಅಂದ್ರೆ haploid cells will also divide by mitosis. Diploid cells also divide by mitosis in plants to give rise to multicellular haploid plant body and diploid plant body. ಈಗ haploid cells ಗಳೇನಾದರೂ ಡಿವೈಡ್ ಆಗಿ ಹ್ಯಾಪ್ಲಾಯ್ಡ್ ಸೆಲ್ಸ್ ಏನಾದರೂ ಡಿವೈಡ್ ಆಗಿ ಮಲ್ಟಿ ಸೆಲ್ಯುಲಾರ್ ಪ್ಲಾಂಟ್ ಬಾಡಿ ಆದ್ರೆ ಅದಕ್ಕೆ ನಾವು ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಅಂತ ಕರಿತೀವಿ. ಇಫ್ ಹ್ಯಾಪ್ಲಾಯ್ಡ್ ಸೆಲ್ ಈಸ್ ಡಿವೈಡಿಂಗ್ by mitosis, it gives rise to haploid plant body that is called gametophytic plant body. ಆಲ್ರೆಡಿ ನಿಮ್ಗೆ ಗೊತ್ತದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಏನು ಉತ್ಪತ್ತಿ ಮಾಡ್ತದ? ಎಸ್, ಗ್ಯಾಮೆಟ್ಸ್. ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಗ್ಯಾಮೆಟ್ಸ್ ಗಳನ್ನ ಉತ್ಪತ್ತಿ ಮಾಡ್ತದ. ಆ ಗ್ಯಾಮೆಟ್ಸ್ ಗಳು ಫ್ಯೂಸ್ ಆದ್ಮೇಲೆ ಬರೋದೇ ಡಿಪ್ಲಾಯ್ಡ್ ಝೈಗೋಟ್. ಎರಡು ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಗಳ ಫ್ಯೂಷನ್ ಆದ್ಮೇಲೆ ಬರೋದೇ ಡಿಪ್ಲಾಯ್ಡ್ ಝೈಗೋಟ್. ಆ ಡಿಪ್ಲಾಯ್ಡ್ ಝೈಗೋಟ್ ಏನದ ಮೈಟಾಟಿಕಲಿ ಡಿವೈಡ್ ಆಗಿ ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ ಫಾರ್ಮೇಶನ್ ಆಗ್ತದ. ಆ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿಗೆ ನಾವು ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಅಂತ ಕರೀತೀವಿ. What is the function of diploid sporophytic plant body? Diploid sporophytic plant body ಕಾರ್ಯ ಏನು? ಅದು ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳನ್ನ ಉತ್ಪತ್ತಿ ಮಾಡ್ತದ. ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಪ್ರೊಡ್ಯೂಸಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಹೆಂಗ? ಸೆಲ್ಸ್ ಆಫ್ ದ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಅಂದ್ರೆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿಯಲ್ಲಿರುವಂತ ಕೋಶಗಳು ಮಿಯಾಸಿಸ್ಗೆ ಒಳಗಾಗಿ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳನ್ನ ಉತ್ಪತ್ತಿ ಮಾಡ್ತವ. ಆ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳು ಮತ್ತೆ ಮೈಟಾಟಿಕಲಿ ಡಿವೈಡ್ ಆಗಿ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಫಾರ್ಮೇಶನ್ ಆಗ್ತದೆ. ಲೈಕ್ ದಿಸ್ the haploid gametophytic plant body produces gametes. The gametes will fuse to form a diploid zygote. Zygote will divide by mitosis to produce diploid sporophytic plant body, and this diploid sporophytic plant body divide by meiosis. ಅಂದ್ರೆ cells of sporophytic plant body divide by meiosis to produce haploid spores, and these haploid spores divide by mitosis to produce a haploid gametophytic plant body. This we call it as the alternation of generation. ಅಂದ್ರೆ gametophytic plant body gives rise to sporophytic plant body, and the sporophytic plant body gives rise to gametophytic plant body. This is called as an alternation of generation. Usually ನಾವಿದು ಎಲ್ಲ sexually reproducing organisms ಗಳಲ್ಲಿ ನೋಡಬಹುದು, particularly plants. The sexually reproducing plants will show this
alternation of generation. So alternation of generation ತೋರಿಸುವಂಥ ಪ್ಲಾಂಟ್ಸ್ಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳಿರ್ತವೆ. ರಿಮೆಂಬರ್, ದ ಪ್ಲಾಂಟ್ಸ್ ವಿಚ್ ಶೋ alternation of generation, they have some variation, ಸ್ವಲ್ಪ ಡಿಫರೆನ್ಸಸ್ಗಳು ತೋರಿಸ್ತವೆ. Depending on that, we study 3 types of life cycles. Depending on that, we study 3 different types of life cycles. ಅದರಲ್ಲಿ ಮೊದಲನೇದು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್, ಎರಡನೇದು ಡಿಪ್ಲಾಂಟಿಕ್ ಲೈಫ್ ಸೈಕಲ್, ಮೂರನೇದು ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. Like this, we see there are 3 types of life cycles observed in the plants. First one is haplontic life cycle, the second one is diplontic life cycle, and the third one is haplodiplontic life cycle. Like this, there are 3 different life cycles which we observe in the plants. Let us study one by one. ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ನೀವು ನೋಡಬಹುದು, ಅಲ್ಲಿ ಮೇಲ್ಗಡೆ ನೀವು ಡಿಪ್ಲಾಯ್ಡ್ ಝೈಗೋಟ್ ಅಂತ ನೋಡ್ಲಿಗತ್ತೀರಿ. ಅಂದ್ರೆ ಡಿಪ್ಲಾಯ್ಡ್ ಝೈಗೋಟ್ ಏನ್ ನೋಡ್ಲಿಗತ್ತೀರಿ, ಅದು ಶಾರ್ಟ್ ಲೀವ್ಡ್ ಆಗಿರ್ತದ. ಇಟ್ ಈಸ್ ಶಾರ್ಟ್ ಲೀವ್ಡ್. ಆಮೇಲೆ ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ದ ಸಿಂಗಲ್ ಸೆಲ್. I repeat again, in the haplontic life cycle, the diploid sporophytic plant body is short-lived and it is represented by the single-celled zygote. Single-celled zygote, and it is not free-living. Remember, ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಸಿಂಗಲ್ ಸೆಲ್ಡ್ ಝೈಗೋಟ್ ಆಗಿರ್ತದ, ಅದು ಶಾರ್ಟ್ ಲೀವ್ಡ್ ಆಗಿರ್ತದ, ಆಮೇಲೆ ಅದು ಫ್ರೀ ಲೀವಿಂಗ್ ಆಗಿರಂಗಿಲ್ಲ. ಇಟ್ ಈಸ್ ನಾಟ್ ಫ್ರೀ ಲೀವಿಂಗ್. ಇಮಿಡಿಯೇಟ್ಲಿ ದ ಝೈಗೋಟ್ ವಿಚ್ ಈಸ್ ಫಾರ್ಮ್ಡ್, ಅದು ಶಾರ್ಟ್ ಲೀವ್ಡ್ ಅಂತ ಹೇಳಿದೆ ನಾನು ನಿಮ್ಗೆ. ಯಾಕಂದ್ರೆ ಇಮಿಡಿಯೇಟ್ಲಿ the diploid zygote will undergo meiosis. Diploid zygote will undergo meiosis to produce haploid spores. The diploid zygote will undergo meiosis to produce haploid spores. ಈ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳೇನದವ ಮತ್ತೆ ಮೈಟಾಟಿಕಲಿ ಡಿವೈಡ್ ಆಗ್ತವ. ದೇ ಡಿವೈಡ್ ಬೈ ಮೈಟೋಸಿಸ್ and gives rise to, yes, haploid gametophytic plant body, and gives rise to haploid gametophytic plant body. ಒಂದು ನೆನಪಿಟ್ಕೋರಿ, ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಮಲ್ಟಿ ಸೆಲ್ಯುಲಾರ್ ಆಗಿರ್ತದ, ಫ್ರೀ ಲಿವಿಂಗ್ ಆಗಿರ್ತದ, ಫೋಟೋಸಿಂಥೆಟಿಕ್ ಕೂಡ ಆಗಿರ್ತದ. And this is called as the haploid gametophytic plant body, which is the main plant body, and this life cycle is called as haplontic life cycle. ಈ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಶಾರ್ಟ್ ಲಿವ್ಡ್ ಆಗಿರ್ತದ, ಅದು ಮಿಯಾಸಿಸ್ಗೆ ಒಳಗಾಗಿರ್ತದ, ಅದರಿಂದ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳು ಬರ್ತವ, ಅದು ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿಗೆ ಫಾರ್ಮೇಶನ್ ಆಗ್ತದ. ಆ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಮತ್ತೆ ಗ್ಯಾಮೆಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿ, ಆ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗಿ ಇಮಿಡಿಯೇಟ್ಲಿ ಸಿಂಗಲ್ ಸೆಲ್ಡ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ವಿಚ್ ಈಸ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ಇದಕ್ಕೆ ನಾವು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರಿತೀವಿ, which is usually observed in the primitive plant body like thallophytes. Primitive plant body like thallophytes
ಅಂದ್ರೆ algae, where the plant body is not well differentiated. ಲೈಕ್ ವಾಲ್ವಾಕ್ಸ್ಗಳಲ್ಲಿ ಆಗಿರ್ಬೋದು, ಸ್ಪೈರೋಗೈರಾಗಳಲ್ಲಿ ಆಗಿರ್ಬೋದು, ಅಥವಾ ಫ್ಯೂ ಸ್ಪೀಶೀಸ್ ಆಫ್ ಕ್ಲೆಮಿಡೋಮೊನಾಸ್ ಕೂಡ ಆಗಿರ್ಬೋದು. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಈಸ್ ಅಬ್ಸರ್ವ್ಡ್ ಇನ್ volvox, Spirogyra and few species of Chlamydomonas. This is all about haplontic life cycle. Next, ನಾವು ನೋಡಬೇಕಾಗಿರೋದು diplontic life cycle. Next we have to discuss regarding the second life cycle, that is diplontic life cycle. What you observe in diplontic life cycle? Haplontic life cycle ಅಲ್ಲಿ sporophytic plant body short lived ಆಗಿತ್ತು. ಆದರೆ diplontic life cycle ಅಲ್ಲಿ ಆ ಥರ ಅಲ್ಲ. Sporophytic plant body is long lived and main plant body is diploid sporophytic plant body. Main plant body dominant phase ಈ sporophytic plant bodyಗಳಲ್ಲಿ ಪ್ಲಾಂಟ್ ಬಾಡಿ ಆಗಿರ್ತದ. ಆಮೇಲೆ ಅದು ಫ್ರೀ ಲಿವಿಂಗ್ ಫೋಟೋಸಿಂಥೆಟಿಕ್ ಆಗಿರ್ತದೆ. Remember, in diplontic life cycle, the main plant body is diploid sporophytic plant body, which is long-lived, free-living and photosynthetic. ಆಮೇಲೆ ಈ sporophytic plant bodyಗಳಲ್ಲಿ in the sporophytic plant body, the spores are produced, which will develop into the gametophytic plant body. Male and female gametophytes formation ಆಗ್ತವ. ಬಟ್ ಮೇಲ್ ಅಂಡ್ ಫೀಮೇಲ್ gametophytes ಬಹಳ ಸ್ವಲ್ಪ ಕೋಶಗಳಿಂದ ಮಾಡಲ್ಪಟ್ಟಿರ್ತದ. and they remain attached on the sporophytic plant body. ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಫ್ರೀ ಲಿವಿಂಗ್ ಆಗಿರಂಗಿಲ್ಲ. ಅದು ನಾನ್ ಫೋಟೋಸಿಂಥೆಟಿಕ್ ಆಗಿರ್ತದ. ಕೆಲವೊಂದೇ ಕೋಶಗಳಿಂದ ಮಾತ್ರ ಮಾಡಲ್ಪಟ್ಟಿರ್ತದ. ಅದು ಕಂಪಲ್ಸರಿ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಮೇಲೆನೆ ಡಿಪೆಂಡ್ ಆಗಿರ್ತದ. ಅಂಡ್ ಈ ಟೈಪ್ ಆಫ್ ಲೈಫ್ ಸೈಕಲ್ಗೆ ನಾವು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರಿತೀವಿ. ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ಮೇನ್ ಪ್ಲಾಂಟ್ ಬಾಡಿ ಸ್ಪೋರೋಫೈಟಿಕ್ ಆಗಿರ್ತದ, ಅದು ಡಿಪ್ಲಾಯ್ಡ್ ಆಗಿರ್ತದ. ಆಮೇಲೆ ಅದ್ರ ಮೇಲ್ಗಡೆ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಡಿಪೆಂಡ್ ಆಗಿರ್ತದ. ಈ ಟೈಪ್ ಆಫ್ ಲೈಫ್ ಸೈಕಲ್ಗೆ ನಾವು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರಿತೀವಿ. ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಯೂಶ್ಲಿ ನಾವು ನೋಡೋದು ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಗಳಲ್ಲಿ. ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಅಂದ್ರೆ ಒಂದು ಜಿಮ್ನೋಸ್ಪರ್ಮ್ಸ್, ಇನ್ನೊಂದು ಆಂಜಿಯೋಸ್ಪರ್ಮ್ಸ್. ಆವೃತ ಬೀಜ ಸಸ್ಯಗಳು ಅಂದ್ರೆ ಆಂಜಿಯೋಸ್ಪರ್ಮ್ಸ್, ಅನಾವೃತ ಬೀಜ ಸಸ್ಯಗಳು ಅಂದ್ರೆ ಜಿಮ್ನೋಸ್ಪರ್ಮ್ಸ್. ಈ ಎರಡು ಸಸ್ಯಗಳಲ್ಲಿ ನಾವು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅನ್ನ ನೋಡಬಹುದು. ದಿಸ್ ಈಸ್ ಅಬೌಟ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ನೆಕ್ಸ್ಟ್ ಇನ್ನೊಂದು ಲೈಫ್ ಸೈಕಲ್ ಉಳ್ಕೊಂತು, ದಟ್ ಈಸ್ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. What is haplodiplotic life cycle? Haplodiplotic life cycle ಅಲ್ಲಿ ಇಂಟರ್ಮೀಡಿಯೇಟ್ ಫೇಸ್ ಅಥವಾ ಇಂಟರ್ಮೀಡಿಯೇಟ್ ಕಂಡೀಷನ್ ಅನ್ನ ನೋಡಬಹುದು. ಅಂದ್ರೆ ಹ್ಯಾಪ್ಲಾಂಟಿಕ್ ಕಂಡೀಷನ್ ನೋಡಬಹುದು, ಡಿಪ್ಲಾಂಟಿಕ್ ಕಂಡೀಷನ್ ನೋಡಬಹುದು. ಹಾಗಾಗಿ ನಾವಿಲ್ಲಿ ಇಂಟರ್ಮೀಡಿಯೇಟ್ ಕಂಡೀಷನ್ ನೋಡ್ತೀವಿ ಅಂತ ಹೇಳ್ತೀವಿ. ಯೂಶ್ಲಿ ನಾವು ಎಲ್ಲಿ ನೋಡ್ತೀವಿ? ವೇರ್ ವಿ ಅಬ್ಸರ್ವ್ ದ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಇದು ನಾವು ಯೂಶ್ಲಿ ಕಂಡುಕೊಳ್ಳೋದು ಬ್ರಯೋಫೈಟ್ಸ್ ಮತ್ತೆ ಟೆರಿಡೋಫೈಟ್ಸ್ ಗಳಲ್ಲಿ. ಯೂಶ್ಲಿ ವಿ ಅಬ್ಸರ್ವ್ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಇನ್ ಬ್ರಯೋಫೈಟ್ಸ್ ಅಂಡ್ ಟೆರಿಡೋಫೈಟ್ಸ್, ವೇರ್ ಬೋತ್ gametophytic and sporophytic plant body are multicellular. ಎರಡು ಮಲ್ಟಿಸೆಲ್ಯುಲಾರ್ ಆಗಿರ್ತವ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ ಬ್ರಯೋಫೈಟ್ಸ್ ಗಳಲ್ಲಿ
ಬೇರೆದೇ ಡಾಮಿನೆಂಟ್ ಫೇಸ್ ಇರ್ತದ, ಮತ್ತೆ ಟೆರಿಡೋಫೈಟ್ಸ್ ಗಳಲ್ಲಿನೇ ಬೇರೆದು ಡಾಮಿನೆಂಟ್ ಫೇಸ್ ಕಂಡು ಬರ್ತದೆ. ದಿಸ್ ಇಸ್ ಹೌ ದೇ ಬೋತ್ ಡಿಫರ್. ಬಟ್ ಎರಡೂ ತೋರಿಸೋದು ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಮೊದಲು ಬ್ರಯೋಫೈಟ್ಸ್ ಗಳಲ್ಲಿ ಏನಾಗ್ತದೆ ತಿಳ್ಕೊಳ್ಳೋಣ. ಬ್ರಯೋಫೈಟ್ಸ್ ಗಳಲ್ಲಿ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ನೋಡ್ತೀರಿ, ಆದ್ರೆ ನೀವು ಆಲ್ರೆಡಿ ಓದಿರಿ ಬ್ರಯೋಫೈಟ್ಸ್ ಗಳಲ್ಲಿ ಡಾಮಿನೆಂಟ್ ಫೇಸ್ ಈಸ್ ಎಸ್ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಬ್ರಯೋಫೈಟ್ಸ್ ಗಳಲ್ಲಿ ಮೇನ್ ಪ್ಲಾಂಟ್ ಬಾಡಿ, ಡಾಮಿನೆಂಟ್ ಪ್ಲಾಂಟ್ ಬಾಡಿ ಯಾವ್ದಾಗಿರ್ತದ? ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ವಿಚ್ ವಿಲ್ ಆಲ್ಟರ್ನೇಟ್ಸ್. ಅಂದ್ರೆ ಇದು ನೆಕ್ಸ್ಟ್ ಏನ್ ಕೊಡ್ತದ? ಇಟ್ ವಿಲ್ ಗಿವ್ ರೈಸ್ ಟು ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ಇದು ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಹೆಂಗ್ ಪ್ರೊಡ್ಯೂಸ್ ಮಾಡ್ತದ? ರಿಮೆಂಬರ್, ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಬೈ ಅಂಡರ್ಗೋಯಿಂಗ್ ಗೆಮೆಟೋಜೆನೆಸಿಸ್ ಅಂದ್ರೆ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್ ಆಗೋದ್ರಿಂದ ಗ್ಯಾಮೆಟ್ಸ್ ಅನ್ನ ಉತ್ಪತ್ತಿ ಮಾಡ್ತದ. ಆ ಗ್ಯಾಮೆಟ್ಸ್ ಗಳ ಫ್ಯೂಸ್ ಆಗಿ ಡಿಪ್ಲಾಯ್ಡ್ ಝೈಗೋಟ್ ಆಗ್ತದ. ದಟ್ ಝೈಗೋಟ್ ಡಿವೈಡ್ ಬೈ ಮೈಟೋಸಿಸ್ ಟು ಗಿವ್ ರೈಸ್ ಟು ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ಬಟ್ ಒಂದು ತಲೆ ಒಳಗಿಟ್ಕೊಳ್ರಿ, ಬ್ರಯೋಫೈಟ್ಸ್ ಗಳಲ್ಲಿ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಮಲ್ಟಿ ಸೆಲ್ಯುಲಾರೇ ಆಗಿರ್ತದ. ಆದ್ರೆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಈಸ್ ನಾಟ್ ಫ್ರೀ ಲಿವಿಂಗ್. ಯಾಕಂದ್ರೆ ಇಟ್ ಈಸ್ ಫೌಂಡ್ ಅಟ್ಯಾಚ್ಡ್. ದ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಈಸ್ ಫೌಂಡ್ ಅಟ್ಯಾಚ್ಡ್ ಆನ್ ದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಯಾಕ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಅಟ್ಯಾಚ್ ಆಗಿರ್ತದ? ಟು ಗೆಟ್ ದ ನರಿಶ್ಮೆಂಟ್. ಅಂದ್ರೆ ಈ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿಯಿಂದ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ನ್ಯೂಟ್ರಿಷನ್ ಅನ್ನ ತಗೊಳ್ತದ. ಯಾಕಂದ್ರೆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಈಸ್ ನಾಟ್ ಫ್ರೀ ಲಿವಿಂಗ್, ನಾಟ್ ಇಂಡಿಪೆಂಡೆಂಟ್, ಬಿಕಾಸ್ ಇಟ್ ಈಸ್ ನಾನ್ ಫೋಟೋಸಿಂಥೆಟಿಕ್. ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಿರ್ವಹಿಸಕ್ಕ ಅದಕ್ಕೆ ಸಾಧ್ಯ ಇಲ್ಲ. ಈ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳನ್ನ ಉತ್ಪತ್ತಿ ಮಾಡ್ತದ ಬೈ ಅಂಡರ್ ಗೋಯಿಂಗ್ ಮಿಯೋಸಿಸ್. ಸೊ ಆ ಸ್ಪೋರ್ಸ್ ಗಳೇನು ಉತ್ಪತ್ತಿ ಆಗಿರ್ತವ, ಆ ಸ್ಪೋರ್ಸ್ ಗಳು ಬೈ ಮಿಯೋಸಿಸ್ ಲಿಂದ ಪ್ರೊಡ್ಯೂಸ್ ಆಗಿರೋದು ಮತ್ತೆ ಮೈಟೋಟಿಕಲಿ ಡಿವೈಡ್ ಆಗಿ ಮತ್ತೆ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಫಾರ್ಮೇಶನ್ ಮಾಡುತ್ತೆ. Like this, alternation of generation is seen where both the haploid and diploid plant body are multicellular. But dominant one is gametophytic, which is free living. But depending the plant body is sporophytic, which is non-photosynthetic. This is what we see in the bryophytes. Next now, ಟೆರಿಡೋಫೈಟ್ಸ್ ಗಳಲ್ಲಿ ಹೆಂಗಾಗ್ತದ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್? ಇನ್ ಟೆರಿಡೋಫೈಟ್ಸ್ ದ ಮೇನ್ ಪ್ಲಾಂಟ್ ಬಾಡಿ ಈಸ್ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ಟೆರಿಡೋಫೈಟ್ಸ್ ಗಳು ಸಹಿತ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ತೋರಿಸ್ತವ. ಆದ್ರೆ ಮೇನ್ ಪ್ಲಾಂಟ್ ಬಾಡಿ, ಡಾಮಿನೆಂಟ್ ಪ್ಲಾಂಟ್ ಬಾಡಿ ಈಸ್ diploid sporophytic plant body which alternates to gametophytic plant body, which alternates to gametophytic plant body. ಈ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಏನದ ಫೋಟೋಸಿಂಥೆಟಿಕ್ ಆಗಿರ್ತದ, ಫ್ರೀ ಲಿವಿಂಗ್ ಆಗಿರ್ತದ, ವಿಚ್ ಪ್ರೊಡ್ಯೂಸ್ ಸ್ಪೋರ್ಸ್ ಬೈ ಅಂಡರ್ಗೋಯಿಂಗ್ ಮಿಯೋಸಿಸ್. The spores which are produced in pteridophytes germinate and give rise to haploid gametophytic plant body. Spores will germinate or divide by mitosis to give rise to haploid gametophytic plant body. But ಒಂದು ತಲೆ ಒಳಗಿಟ್ಕೋರಿ, ಟೆರಿಡೋಫೈಟ್ಸ್ ಗಳಲ್ಲಿ gametophytic plant body is multicellular and free living
ಮೀನ್ಸ್ ಅದು ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಏನ್ ಫಾರ್ಮೇಶನ್ ಆಗಿರ್ತದ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ. ಟೆರಿಡೋಫೈಟ್ಸ್ ಗಳಲ್ಲಿ ಡಾಮಿನೆಂಟ್ ಸ್ಪೋರೋಫೈಟಿಕ್ ಆಗ್ಯದ ನಿಜ, ಅದರಿಂದ ಫಾರ್ಮೇಶನ್ ಆಗುವಂತಹ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಮಲ್ಟಿ ಸೆಲ್ಯುಲರ್ ಅದ ಮತ್ತೆ ಫ್ರೀ ಲಿವಿಂಗ್ ಅದ, ಅಂದ್ರೆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಮೇಲೆ ಡಿಪೆಂಡು ಆಗಿರಂಗಿಲ್ಲ. ಮತ್ತೆ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ನ್ಯೂಟ್ರಿಷನ್ ಅನ್ನ ಹೆಂಗ್ ಪಡ್ಕೊಳ್ತದ? ಐದರ್ ಇಟ್ ಈಸ್ ಸ್ಯಾಪ್ರೋಫೈಟಿಕ್ ಆರ್ ಫೋಟೋಸಿಂಥೆಟಿಕ್. ಸ್ಯಾಪ್ರೋಫೈಟಿಕ್ ಅಂದ್ರೆ ಏನು? ಕೊಳೆ ತೆನಿಗಳು ಅಂತೀರಿ. ಅಂದ್ರೆ ಅವು ಸತ್ತು ಕೊಳಿತಾ ಇರುವಂತಹ ಜೀವಿಗಳಿಂದ ತಮಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಅನ್ನ ಪಡ್ಕೊಳ್ತಾವ, ಅವಕ್ಕ ಸ್ಯಾಪ್ರೋಫೈಟಿಕ್ ಅಂತೀವಿ. ಇಲ್ಲ ಅಂದ್ರೆ ಕೆಲವೊಂದು or most of the gametophytic plant body of pteridophytes are photosynthetic. ಈ ತರ ಟೆರಿಡೋಫೈಟ್ಸ್ ಗಳಲ್ಲಿ ಸ್ಪೋರೋಫೈಟಿಕ್ ಗೆಮೆಟೋಫೈಟಿಕ್ ಎರಡೂ ಫ್ರೀ ಲಿವಿಂಗ್ ಅದಾವ, ಎರಡೂ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವ. ಆದ್ರೆ ಡಾಮಿನೆಂಟ್ ಫೇಸ್ ಇನ್ ದ ಟೆರಿಡೋಫೈಟ್ಸ್ ಈಸ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. This is how we see an alternation of generation in the haplodiplontic life cycle, which we see in bryophytes and pteridophytes. ಆದರೆ ಬ್ರಯೋಫೈಟ್ಸ್ ಗಳಲ್ಲಿ ಮೇಲ್ ಪ್ಲಾಂಟ್ ಬಾಡಿ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಆಗಿದ್ರೆ ಟೆರಿಡೋಫೈಟ್ಸ್ ಗಳಲ್ಲಿ ಮೇಲ್ ಪ್ಲಾಂಟ್ ಬಾಡಿ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಆಗಿರ್ತದೆ. ಬ್ರಯೋಫೈಟ್ಸ್ ಗಳಲ್ಲಿ sporophytic plant body is depending on the gametophytic plant body, but pteridophytes ಗಳಲ್ಲಿ gametophytic plant body is not depending on the sporophytic plant body. This is about all the three life cycles. ಎಲ್ಲ ಮೂರು ಲೈಫ್ ಸೈಕಲ್ಸ್ ಗಳನ್ನ ನೋಡಿದ್ರೆ ಮೂರಕ್ಕೂ ಒಂದ್ಸತೆ ಉದಾಹರಣೆ ನೋಡ್ಕೊಳ್ಳೋಣ. ಮೊದಲನೇ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಯಾವ್ಯಾವ ಜೀವಿಗಳಲ್ಲಿ ನೋಡ್ತೀವಿ? ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ನಾನು ನಿಮ್ಗೆ ಅವಾಗಲೇ ಹೇಳಿರೋ ಹಂಗ ಕೆಲವೊಂದು ಆಲ್ಗೆಗಳಲ್ಲಿ ನೋಡ್ತೀವಿ. ಆಲ್ರೆಡಿ ನಾನು ಕೆಲವೊಂದು ಮೆನ್ಷನ್ ಮಾಡೀನಿ, ಲೈಕ್ ವಾಲ್ವಾಕ್ಸ್, ಸ್ಪೈರೋಗೈರಾ ಅಂಡ್ ಫ್ಯೂ ಸ್ಪೀಶೀಸ್ ಆಫ್ ಕ್ಲೆಮಿಡೋಮೋನಾಸ್. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ನಾವು ಎಲ್ಲಿ ನೋಡ್ತೀವಿ? ವಾಲ್ವಾಕ್ಸ್, ಸ್ಪೈರೋಗೈರಾ ಅಂಡ್ ಇನ್ನೊಂದು ಕೆಲವೊಂದು ಸ್ಪೀಶೀಸ್ ಆಫ್ ಕ್ಲೆಮಿಡೋಮೋನಾಸ್. ಇನ್ನು ಸೆಕೆಂಡ್ ಒನ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಯಾವ್ಯಾವ ಆರ್ಗ್ಯಾನಿಸಮ್ಸ್ ಗಳಲ್ಲಿ ನಾವು ನೋಡ್ತೀವಿ? ಡಿಪ್ಲಾಂಟಿಕ್ ಲೈಫ್ ಸೈಕಲ್ ನಾನು ಅವಾಗಲೇ ಹೇಳಿದ್ದೆ, ಯು ಕ್ಯಾನ್ ಸಿ ಇನ್ ಸಮ್ ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಲೈಕ್ ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್. ಹಾಗೆ ಅದ್ರ ಜೊತೆಗೆ ಕೆಲವೊಂದು ಆಲ್ಗೆ ಲೈಕ್ ಫ್ಯೂಕಸ್ ಗಳಲ್ಲಿ ನೀವು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅನ್ನ ನೋಡಬಹುದು. ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಈಸ್ observed in gymnosperms, angiosperm and an algae called fucus. The third life cycle is haplodiplontic life cycle. Haplodiplontic life cycle ಎಲ್ಲಿ ನೋಡ್ತೀರಿ? ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, kelps, ectocarpus and Polycyphonia. Like this, you find haplodiplontic life cycle in these organisms like bryophytes, pteridophytes, kelps, Polycyphonia and ectocarpus. These are all the three different life cycles with their examples. ಇಲ್ಲಿಗೆ ನಾವು ಈ ಚಾಪ್ಟರಿನ ಎಂಡಿಂಗ್ ಬಂದಿವಿ. ಇಲ್ಲಿಗೆ ಎಲ್ಲಾ ಗ್ರೂಪ್ ಆಫ್ ಪ್ಲಾಂಟ್ಸ್ಗಳು ಮುಕ್ತಾಯವಾಗ್ತವೆ. ಮೊದಲನೇದು ಆಲ್ಗೆ ನೋಡಿದೀವಿ, ನೆಕ್ಸ್ಟ್ ಬ್ರಯೋಫೈಟ್ಸು, ಟೆರಿಡೋಫೈಟ್ಸು, ಜಿಮ್ನೋಸ್ಪರ್ಮ್ಸ್, ಬಟ್ ಆಂಜಿಯೋಸ್ಪರ್ಮ್ಸ್ ಹೇಳಲಿಕ್ಕೆ ಆಗಲಿಲ್ಲ. ಹೇಳಿದೆ ನಾನು ನಿಮ್ಗೆ, ಆಲ್ರೆಡಿ ಅದು ಡಿಲೀಟ್ ಆಗಿರೋದ್ರಿಂದ ನಿಮ್ಮ ಸಿಲೆಬಸ್ ಅಲ್ಲಿ ಅದು ಕವರ್ ಆಗಲ್ಲ. ಲಾಸ್ಟ್ ಲೈಫ್ ಸೈಕಲ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ನೋಡಿದ್ವಿ ವಿತ್ ಎಕ್ಸಾಂಪಲ್ಸ್. ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್ and enjoyed the classes with beautiful pictures. ಸುಂದರವಾಗಿರೋ ಪಿಕ್ಚರ್ಗಳನ್ನು ನೋಡ್ತಾ ಈ ಚಾಪ್ಟರ್ ಅನ್ನ
ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ ಅಂತ ನಾನು ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ನನ್ನ ಎಲ್ಲ ವಿಡಿಯೋಗಳನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್. ಟೇಕ್ ಕೇರ್ ಆಫ್ ಯು ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು.